ಓಂ ನಾಭ್ಯ ಆಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿರ್ದಿಶ ಶ್ರೋತ್ರಾತ್ ತಥಾ ಲೋಕಾಗುಂ ಅಕಲ್ಪಯನ್ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಬದಲಾವಣೆಗಳು ಬಹಳಷ್ಟು ನಡೀತಾ ಇರುತ್ತೆ. ಕುಂಭರಾಶಿಯವರಿಗೆ ಒಂದು ಪರ್ವಕಾಲ ಪ್ರಾರಂಭ ಆಗ್ತಾ ಇದೆ. ಈ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ನೋಡ್ತಾ ಇದ್ದೀರಾ. ಇದಾದ್ಮೇಲೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಮಾರ್ಚ್ ತಿಂಗಳ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ. ಅಲ್ಲಿಗೆ ನಿಮಗೆ ಜನ್ಮ ಶನಿ ಪ್ರಭಾವ ದೂರ ಆಗ್ತಾ ಇದೆ. ಒಂದು ಪರ್ವಕಾಲ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು. ಇನ್ನು ಒಂದು ತಿಂಗಳು ನೀವು ಕಾಯಬೇಕಾಗುತ್ತೆ ಮಾರ್ಚ್ ತಿಂಗಳು ಮುಗಿಯುವವರೆಗೂ. ಹಾಗೆ ಇನ್ನೊಂದು 3 ತಿಂಗಳು ಕಾದು ಬಿಟ್ರೆ ಮೇ 15ನೇ ತಾರೀಕಿಗೆ ವಿಶೇಷವಾಗಿ ನಿಮಗೆ ಗುರುಬಲನು ಪ್ರಾರಂಭ ಆಗೋಗುತ್ತೆ ಕುಂಭರಾಶಿಯವರಿಗೆ. ಅರ್ಥಾತ್ ಕುಂಭರಾಶಿಯವರಿಗೆ ಒಳ್ಳೆ ದಿನಗಳು ಮುಂದಕ್ಕೆ ಪ್ರಾರಂಭ ಆಗಲಿದೆ. ಆದರೆ ಈ ತಿಂಗಳು ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡೋಣ. ಮುಖ್ಯವಾಗಿ 11ನೇ ತಾರೀಕು ಬುಧ ಗ್ರಹ ಬದಲಾವಣೆ ಆಗ್ತಾ ಇದೆ. ನಿಮಗೆ ಅದೃಷ್ಟವನ್ನ, ಪೂರ್ವ ಪುಣ್ಯವನ್ನ, ಸಂತಾನವನ್ನ, ಆ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಪ್ರಸ್ತುತ ಆದರೆ 12ನೇ ಮನೆಯಲ್ಲಿದ್ದಾರೆ. 12ನೇ ಮನೆಯಲ್ಲಿದ್ದರೂ ಕೂಡ ನಿಮಗೆ ಮಿತ್ರನ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಏನೂ ಸಮಸ್ಯೆ ಇಲ್ಲ. ಆದರೆ ಫೆಬ್ರವರಿ 11ನೇ ತಾರೀಕಿನವರೆಗೂ ಬುಧ ಉತ್ತಮ ಫಲ ಕೊಡೋದಿಲ್ಲ. ಅದಾದ್ಮೇಲೆ ನಿಮ್ಮ ರಾಶಿಗೆ ಬರ್ತಾರೆ. ಅವಾಗ ನಿಮಗೆ ಸಂತಾನದಲ್ಲಿ ವೃದ್ಧಿ ಆಗುವಂಥದ್ದು, ಪೂರ್ವ ಪುಣ್ಯ ಅಭಿವೃದ್ಧಿಯಾಗಿ ಸೈಟು ಅಥವಾ ಮನೆ ಇತ್ಯಾದಿಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಿವಾರಣೆ ಆಗುವಂಥದ್ದು, ದಾಯಾದಿಗಳ ಕಲಹಗಳು ದೂರವಾಗುವಂಥದ್ದು, ಕೋರ್ಟ್ ಕಚೇರಿ ಸಮಸ್ಯೆಗಳು ದೂರವಾಗುವಂಥದ್ದು, ಅದೃಷ್ಟ ನಿಮ್ಮನ್ನು ಹುಡುಕೊಂಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಫೆಬ್ರವರಿ 11ನೇ ತಾರೀಕಿನಿಂದ. ಇನ್ನು ಬುಧ ಗ್ರಹಕ್ಕೆ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ, ತುಂಬ ಚೆನ್ನಾಗಿದೆ. ಜೊತೆಗೆ ನಿಮ್ಮ ರಾಶಿಯಿಂದ ಸುಖ ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಹಾಗೂ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನೂ ಕೂಡ ಉಚ್ಚ ಸ್ಥಾನದಲ್ಲಿರೋದ್ರಿಂದ, ಅಂದರೆ ಶುಕ್ರ ಬಂದು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿದ್ದಾರೆ. ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾಗ ವಿಶೇಷವಾದ ಫಲ, ಅತ್ಯಂತ ಸುಖವನ್ನ ಪಡುವಂತಹ ರಾಶಿ ಈ ತಿಂಗಳಲ್ಲಿ ಯಾರು ಅಂದರೆ ಕುಂಭರಾಶಿ. ಯಾಕಂದ್ರೆ ಸುಖ ಸ್ಥಾನಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾರೆ. ಹಾಗೆ ಭಾಗ್ಯಾಧಿಪತಿನೂ ಉಚ್ಚ ಸ್ಥಾನ. ವಿವಾಹೇತರ ಶುಭ ಕಾರ್ಯಗಳು, ವಿವಾಹದ ತಯಾರಿಗಳು ಅಥವಾ ಮನೆಯಲ್ಲಿ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳು, ಶುಭ ಪ್ರಯಾಣ, ಶುಭ ವಸ್ತ್ರ ವಸ್ತು ಹಾಗೂ ಬಂಗಾರ ವಾಹನ ಇತ್ಯಾದಿ ಖರೀದಿ ಮಾಡಲಿಕ್ಕೆ ಇದು ಅತ್ಯಂತ ಪ್ರಶಸ್ತವಾದಂಥ ಸಂದರ್ಭ ನಿಮಗೆ. ಯಾಕೆಂದ್ರೆ ಶುಕ್ರ ಬಂದು ಉಚ್ಚ ಸ್ಥಾನದಲ್ಲಿದ್ದಾರೆ. ಬುಧ ಶುಕ್ರರಿಬ್ಬರೂ ಕೂಡ ತುಂಬ ಒಳ್ಳೆ ಫಲ. ಅದಲ್ಲದೆ ಲಾಭಾಧಿಪತಿ, ಲಾಭ ಸ್ಥಾನಾಧಿಪತಿ ಹಾಗೂ ಕುಟುಂಬ ಸ್ಥಾನಾಧಿಪತಿ ಆಗಿದ್ದಂಥ ಗುರುನು ಸುಖ ಸ್ಥಾನದಲ್ಲಿರೋದ್ರಿಂದ ಲಾಭಗಳನ್ನು ಹೆಚ್ಚು ಪಡೆಯುವಂತಹ ತಿಂಗಳು ಇದಾಗಿರುತ್ತೆ. ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ, ಸಾಮರಸ್ಯ ಜೀವನ, ವೈಮನಸ್ಯ ದೂರ, ಧನಾಭಿವೃದ್ಧಿ, ಜೊತೆಗೆ ನಿಮ್ಮ ಮಾತಲ್ಲಿ ಒಂದು ಬಲ. ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭ ಕಾಲ ಈ ಒಂದು ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ವಿದ್ಯಾರ್ಥಿಗಳೇನು ಭಯಪಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಅನುಕೂಲಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಾಗುತ್ತೆ. ಅದು ನೀವು UG ಮಾಡಿದ್ರು ಅಷ್ಟೇ, PG ಮಾಡಿದ್ರು ಅಷ್ಟೇ, ಯಾವ ಥರದ್ರಲ್ಲಿ ವಿದ್ಯಾಭ್ಯಾಸ ಇದ್ದರೂ, ವಿದೇಶದ ವಿದ್ಯಾಭ್ಯಾಸ ಇದ್ದರೂ ಕೂಡ ನಿಮಗೆ ಸಕ್ಸಸ್ ಎಕ್ಸಸ್ ಆಗಿ ಸಿಗುತ್ತೆ. ಅದರಲ್ಲಿ ಯಾವುದೇ ಥರದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ದಶಮಾಧಿಪತಿ ಹಾಗೂ ತೃತೀಯಾಧಿಪತಿ ಆಗಿರತಕ್ಕಂಥ ವಿಶೇಷವಾದ ಗ್ರಹ ಕುಜ, ಅವರು ನಿಮಗೆ 5ನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ಧೈರ್ಯ ಈ ತಿಂಗಳು ಕಡಿಮೆ ಆಗುತ್ತೆ. ಜಾಬಲ್ಲಿ ಮಾತ್ರ ಇನ್ಸೆಕ್ಯೂರ್ ಫೀಲ್ ತುಂಬ ಇರುತ್ತೆ ನಿಮಗೆ. ಎಲ್ಲಾದರೂ ಜಾಬ್ ಹೋಗ್ಬಿಡುತ್ತಾ, ಜಾಬಲ್ಲಿ ಏನಾದ್ರು ತೊಂದರೆ ಆಗ್ಬಿಡುತ್ತಾ, ನನಗೆ ಸಿಕ್ಕಂಥ ಪ್ರಮೋಷನ್ ಕೈ ಬಿಟ್ಟು ಹೋಗ್ಬಿಡುತ್ತಾ, ಅಥವಾ ನೂತನವಾಗಿ ಜಾಬ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ, ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ತುಂಬ ಕನ್ಫ್ಯೂಷನ್ನು, ಡಿಪ್ರೆಸ್ಸು, ಆಂಗ್ಸೈಟಿ ಈ ಥರದೆಲ್ಲ ಭಾಳ ಆಗ್ತಾ ಇರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಹೊಸ ಉದ್ಯೋಗಕ್ಕೆ ಈ ತಿಂಗಳು ಸಕ್ಸಸ್ ಕಾಣ್ತಾ ಇಲ್ಲ. ಆದರೆ ಇರುವಂಥ ಉದ್ಯೋಗವನ್ನು ನೀವು ಕಾಪಾಡ್ಕೋಬೇಕು ಗಟ್ಟಿಯಾಗಿ.
ಅದಕ್ಕೆ ನಿಮ್ಮ ಮೂಲ ಜಾತಕದಲ್ಲಿ ದಶಮಾಧಿಪತಿ ಹಾಗೂ ಶನಿ ಎಲ್ಲಿದ್ದಾರೆ ಅಂತ ನೋಡಿಕೊಂಡ್ರೆ ಉದ್ಯೋಗದಲ್ಲಿ ಯಾವ ಥರದ ಸಮಸ್ಯೆಗಳು ಬರಬಹುದು ನಿಮಗೆ ಅಂತ ಒಂದು ಅನಾಲಿಸಿಸ್, ಪ್ರೀ ಅನಾಲಿಸಿಸ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ಥರದ ಸಂದರ್ಭಗಳು ಯಾವತ್ತೂ ಬರೋದಿಲ್ಲ. ಹಾಗಾಗಿ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ವಿಶೇಷವಾದ ಫಲವನ್ನು ಮತ್ತಷ್ಟು ಅನುಭವಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಕುಜಶಾಂತಿ ಮಾಡಬೇಕಂದ್ರೆ ಬೇಡ, ಸುಬ್ರಹ್ಮಣ್ಯ ಆರಾಧನೆ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಕುಜಶಾಂತಿ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಪ್ರಸ್ತುತ 12ನೇ ಮನೆಯಲ್ಲಿ ಹೌಸ್ ಆಫ್ ಲಾಸ್ ಅಲ್ಲಿದ್ದಾರೆ. ಒಂದು ಕಡೆ ಸೂರ್ಯನೂ ಚೆನ್ನಾಗಿಲ್ಲ, ಇನ್ನೊಂದು ಕಡೆ ಕುಜನೂ ಚೆನ್ನಾಗಿಲ್ಲ. ಹೌಸ್ ಆಫ್ ಲಾಸ್ ಅಲ್ಲಿರುವಂಥ ಸೂರ್ಯ 12ನೇ ತಾರೀಕು ನಿಮ್ಮ ರಾಶಿಗೆ ಬರ್ತಾರೆ, ಕುಂಭ ರಾಶಿಗೆ. ಅಲ್ಲಿಗೆ ಏನಾಗುತ್ತೆ, ಸೂರ್ಯನ ಬಲ ಅನ್ನುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಕೂಡ ಇಲ್ಲ, ಎಳ್ಳಷ್ಟು ಇಲ್ಲ, ಝೀರೋ ಅಂತಾನೆ ತಗೊಳ್ಳೋಣ. ಯಾವಾಗ ಝೀರೋ ಇರುತ್ತೋ ಅವಾಗ ಆ ಗ್ರಹದ ಪರಿಪೂರ್ಣ ಅನುಗ್ರಹ ನಿಮಗೆ ಸಿಗೋದಿಲ್ಲ. ಸ್ವಲ್ಪ ಆರೋಗ್ಯದ ಮೇಲೂ ಇಂಪ್ಯಾಕ್ಟ್ ಆಗ್ಬೋದು, ಸೂರ್ಯನಿಗೆ ಸಂಬಂಧಪಟ್ಟಂಥ ಅವಯವಗಳಲ್ಲಿ ತೊಂದರೆ ಆಗ್ಬೋದು, ಹೀಟ್ ಇಶ್ಯೂಸ್ ಆಗ್ಬೋದು. ಇದೇನು ಗುರುಗಳೇ ವೆದರ್ ತುಂಬ ಕೋಲ್ಡ್ ಇದೆ ಆದರೆ ಹೀಟ್ ಆಗುತ್ತೆ ಅಂತ ಇದ್ದೀರಾ? ಶೀತೋಷ್ಣ ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳು, ಶೀತ ಜ್ವರ, ಉಷ್ಣ ಜ್ವರ ಇದೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರ ಗಮನ ಕೊಡುವಂಥದ್ದು ಉತ್ತಮ. ಸರಿ, 4ನೇ ತಾರೀಕು ಫೆಬ್ರವರಿ 4ನೇ ತಾರೀಕು ಸೂರ್ಯ ಜಯಂತಿ ಇದೆ. ಅವತ್ತಿನ ದಿನ ನವಗ್ರಹದ ಮಧ್ಯದ ಗ್ರಹ ಆದಂಥ ಸೂರ್ಯ, ಅಲ್ಲಿಗೆ ಹೋಗಿ ಸೂರ್ಯನನ್ನು ಆರಾಧನೆ ಮಾಡಿ, ಸೂರ್ಯನ ಪೂಜೆ ಮಾಡಿ, ಕೆಂಪು ಹೂಗಳಿಂದ ಅರ್ಚನೆ ಮಾಡಿಸಿ ಸೂರ್ಯನನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗಲೂ ವಿಶೇಷವಾದಂಥ ಫಲವನ್ನು ಆರೋಗ್ಯದಲ್ಲಿ ನೀವು ಪಡಿಬೋದು. ಸುಬ್ರಹ್ಮಣ್ಯನ ಆರಾಧನೆ ಫೆಬ್ರವರಿ 4ನೇ ತಾರೀಕು, ಸೂರ್ಯನ ಆರಾಧನೆ ಇವೆರಡೂ ಕೂಡ ನಿಮಗೆ ಬಹಳ ಮುಖ್ಯ ಆಗುತ್ತೆ. ಇನ್ನು ಶನಿ ಬಿಟ್ಟು ಗುರು, ಶುಕ್ರ, ಕುಜ, ಬುಧ, ಸೂರ್ಯ 5 ಗ್ರಹದ ಒಂದು ಫಲವನ್ನು ನೋಡಿ ಆಯಿತು ನಾವು. ಈವನ್ ಏನಪ್ಪ ಅಂತಂದರೆ ಬುಧನ ಫಲವನ್ನು ನೋಡಾಯಿತು. ಶನಿ ಫಲ ಮಾತ್ರ ಆಮೇಲೆ ಹೇಳ್ತೀನಿ ನಾನು, ಅದಕ್ಕೆ ಸ್ವಲ್ಪ ಇನ್ನೊಂದು ಚೂರು ನಿಮ್ಮ ವಿಚಾರಗಳನ್ನು ತಿಳಿಸ್ಬೇಕು. ಜನರಲೈಸ್ ಆಗಿ ಹೇಗಿದೆ ಈ ತಿಂಗಳು ಅನ್ನುವಂಥದ್ದು ನೋಡೋದಾದರೆ, ಇಷ್ಟಾರ್ಥ ಲಾಭಗಳು ಪ್ರಾಪ್ತಿಯಾಗತ್ತೆ, ಪತ್ನಿ ಪುತ್ರರೊಂದಿಗೆ ಕಲಹಗಳು ದೂರವಾಗತ್ತೆ, ಬುದ್ಧಿವಂತಿಕೆಯಿಂದ ನಿಮ್ಮ ಒಂದು ಅಭಿವೃದ್ಧಿಯನ್ನು ಮಾಡ್ಕೋತೀರಾ, ಸುಖ ಸೌಖ್ಯ, ಮೃಷ್ಟಾನ್ನ ಭೋಜನ, ರೈತರಿಗೆ ಅಭಿವೃದ್ಧಿ, ಆದಾಯ ಮಾರ್ಗಗಳು ಬೆಳೆಯುತ್ತದೆ, ವ್ಯವಹಾರ ಪ್ರತಿಬಂಧಕಗಳು ಮಾತ್ರವೇ ನಿಮಗೆ ಉಳಿಯುತ್ತೆ. ಅಂದರೆ ಸ್ವಲ್ಪ ಈಗಾಗಲೇ ಇರುವಂಥ ಸಮಸ್ಯೆಗಳು ಮಾತ್ರ ಹಾಗೇ ಇರುತ್ತೆ, ಬಿಟ್ಟರೆ ಹೊಸದಾಗಿ ಯಾವುದೂ ಸಮಸ್ಯೆಗಳಾಗಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾತ್ರ ಖಂಡಿತ ಮಾಡಲೇಬೇಕು ಈ ತಿಂಗಳು. ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ. ಹಾಗಾಗಲಿಲ್ಲ ಅಂತಂದರೆ ಸುಬ್ರಹ್ಮಣ್ಯನ ಮಂತ್ರಗಳಾದರೂ ಕೇಳುವಂಥದ್ದು, ಸ್ತೋತ್ರಗಳಾದರೂ ಕೇಳುವಂಥದ್ದು ಒಳ್ಳೆಯದು. ಒಳ್ಳೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಗೃಹ ಸೌಖ್ಯ ಅಂದರೆ ಮನೆ ಸೌಖ್ಯ, ಈ ತಿಂಗಳೇನಾದರೂ ಪ್ರಯತ್ನ ಪಟ್ಟರೆ ಮನೆ ಅಭಿವೃದ್ಧಿ ನಿಮಗಾಗತ್ತೆ. ಪ್ರಯತ್ನಗಳನ್ನು ನೀವು ಹೆಚ್ಚು ಪ್ರಯತ್ನ ಪಡೋದ್ರಿಂದ ಭೂಮಿ ಅಥವಾ ಮನೆ ಲಾಭ, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತೆ. ಮನೆಯ ಹತ್ತಿರವೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತೀರಾ ನೀವು. ಪಶು ಸಂಪತ್ತು ವೃದ್ಧಿ ಆಗುತ್ತೆ. ನೀವೇನಾದರೂ ಹಸುವನ್ನು ಇಟ್ಟಿದ್ದೀರಾ, ಗೋಶಾಲೆ ನಡೆಸ್ತಿದ್ದೀರಾ, ಹೈನುಗಾರಿಕೆ ಮಾಡ್ತಾ ಇದ್ದೀರಾ ಅಂದರೆ ವೃದ್ಧಿ ಆಗುತ್ತೆ. ಅಧಿಕಾರ, ವಿಶೇಷವಾದಂಥ ಫಲ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ವೃತ್ತಿ, ಅಧಿಕಾರ ವೃತ್ತಿಯಲ್ಲಿ ವಿಶೇಷವಾದ ಫಲ. ಉದ್ಯೋಗಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ಡ್ ಆಗದೆ ಹೋದರೂ ಕೂಡ ಇರೋ ಉದ್ಯೋಗನ ಸ್ವಲ್ಪ ಬಲ ಮಾಡಿಕೊಳ್ಬೇಕಾಗತ್ತೆ. ಜೊತೆಗೆ ದೇಹಾರೋಗ್ಯದ ಮೇಲೆ ಸ್ವಲ್ಪ ಗಮನ ಅಗತ್ಯ. ವಿದ್ಯೆ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಹಠವನ್ನು ಸಾಧಿಸಿ ಗೋಲನ್ನು ರೀಚ್ ಮಾಡ್ತೀರಾ. ಆದಾಯ ಮಾರ್ಗಗಳ ಬೆಳವಣಿಗೆಗೆ ನಿಮಗೆ ಪೂರಕವಾದಂಥ ಅಭಿವೃದ್ಧಿ ಆಗುತ್ತೆ. ಧೈರ್ಯ, ಪ್ರಯತ್ನ, ದೈವ ಬಲ, ಸದುದ್ದೇಶ ಎಲ್ಲವೂ ನಿಮ್ಮನ್ನು ಕೈ ಹಿಡಿಯುತ್ತೆ. ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಜೊತೆಗಿರತಕ್ಕಂಥವ್ರು ಕೂಡ ವಿಜಯವನ್ನು ಕೊಡ್ತಾ ಬರುತ್ತೆ. ತಂದೆ ತಾಯಿ ಆಶೀರ್ವಾದ ಹೆಚ್ಚು ಸಿಗುತ್ತೆ. ಇತರರ ಸಹಾಯ ನಿಮಗೆ ಹೆಚ್ಚು ಸಿಗೋದ್ರಿಂದ ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಉನ್ನತ ಅಭ್ಯಾಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಚೂರು ಡಿಸ್ಟರ್ಬೆನ್ಸ್ ಆದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಉದ್ಯೋಗ ವಿಚಾರದಲ್ಲಿ ಮೇಲಧಿಕಾರಿಗಳ ಬಗ್ಗೆ ಏನು ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಹೋಗಬೇಡಿ. ಕೆಲವೊಂದು ವ್ಯಾಮೋಹಕ್ಕೆ ನೀವು ಸಿಕ್ಕಿ ಧನವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ, ಅತಿಯಾದ ಖರ್ಚನ್ನು ಮಾಡುವಂಥ ಸಾಧ್ಯತೆ, ಸ್ವಲ್ಪ ಮಟ್ಟಿಗೆ ಕೆಟ್ಟ ಅಭ್ಯಾಸಗಳು ನಿಮಗೆ ಆಗುವಂಥ ಸಾಧ್ಯತೆ ಎಚ್ಚರ ಇರತಕ್ಕಂಥದ್ದು ಉತ್ತಮ. ಇನ್ನು ಕುಂಭರಾಶಿಗೆ ಜನ್ಮ ಶನಿ ಪ್ರಭಾವ ನಡೀತಾ ಇದೆ. ಜನ್ಮ ಶನಿ ಪ್ರಭಾವ ಇನ್ನು 1 ತಿಂಗಳು ನೀವು ಕಾಯಬೇಕಾಗುತ್ತೆ. ಮಾರ್ಚ್ 28ನೇ ತಾರೀಕು ನಂತರ ಜನ್ಮ ಶನಿ ದೂರ ಆಗುತ್ತೆ, ಅಂತ್ಯ ಶನಿ ಪ್ರಾರಂಭ ಆಗುತ್ತೆ. ಪ್ರಾಬ್ಲಮ್ಸ್ ಇದ್ದ ಸೊಲ್ಯೂಷನ್ಸ್ಗೆ ಹೋಗ್ತೀರಾ. ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ. ಇನ್ನು 2.5 ವರ್ಷ ನಿಮ್ಗೆ 7.5 ಇದ್ದರೂ ಕೂಡ ಒಳ್ಳೆ ಫಲವನ್ನು ಅನುಭವಿಸೋದು. ಜೊತೆಗೆ ಗುರುಬಲನು ಬಂದುಬಿಡುತ್ತೆ ಇದೇ ವರ್ಷ ಮೇ 15ಕ್ಕೆ. ಸರಿ, ಹಾಗಾದರೆ ಈ ತಿಂಗಳು ಬರೋ ತಿಂಗಳು ಸ್ವಲ್ಪ ಮ್ಯಾನೇಜ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಹುಷಾರು, ಪರ್ವಕಾಲ. ಯಾವುದೇ ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೋಬೇಕಾದ್ರೂ ಕೂಡ ಆತ್ರಪಟ್ಟು ತೊಗೊಳ್ಬೇಡಿ. ಏನೇ ಡಿಸಿಷನ್ ತೊಗೊಬೇಕಾದ್ರೂ ಕೂಡ
ಕುಲಂಕುಷವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ಮುಂದೆ ಹೋಗಿ. ದೊಡ್ಡ ಡಿಸಿಷನ್ಸ್ 2 ತಿಂಗಳಲ್ಲಿ ತಗೋಬೇಡಿ, ಪರ್ವಕಾಲ ಬೇಡ, ಹಂಗೆ ತಗೊಳ್ಳೇಬೇಕು ಅಂತಿದ್ರೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗೋದ್ರಿಂದ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆನೂ ವಿಶೇಷವಾಗಿ ಶಾಂತಿಗಳನ್ನು ಮಾಡ್ತಾ ಇರ್ತಾರೆ. ಅವತ್ತು ನೋಡಿ, ಮಾರ್ಚ್ 29ನೇ ತಾರೀಕು ಉತ್ತರಾಭಾದ್ರ ನಕ್ಷತ್ರ, ಆ ನಕ್ಷತ್ರಕ್ಕೆ ಅಧಿಪತಿ ಶನಿ, ಶನಿವಾರ, ಅವತ್ತು ಅಮಾವಾಸ್ಯೆ, ವಿಶೇಷವಾದಂಥ ದಿನ. ಅವತ್ತು ನಿಮ್ಮ ಮನೆ ಅಕ್ಕಪಕ್ಕದಲ್ಲೋ ನಿಮ್ಮ ಊರಲ್ಲೋ ಎಲ್ಲೋ ಒಂದು ಕಡೆ ಶನಿ ಶಾಂತಿ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ನೀವು ಪಾಲ್ಗೊಳ್ಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ 431 ರೂಪಾಯಿ ಹಣವನ್ನು ನೀವು ಪಾವತಿಸಬೇಕಾಗುತ್ತೆ. ನಿತ್ಯ ಸೌಭಾಗ್ಯ .in ಅನ್ನುವಂತಹ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅದರಲ್ಲಿ ನಿಮ್ಮೊಂದು ಫಾರ್ಮ್ ಕಾಣುತ್ತೆ. ಅದರಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ಅದರಲ್ಲಿ ಟೈಪ್ ಮಾಡಿ 431 ರೂಪಾಯಿ ಒಬ್ಬರಿಗೆ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಫಾರ್ಮನ್ನು ನೀವು ಸಬ್ಮಿಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ಸನ್ನು ಕಂಪ್ಲೀಟ್ ಮಾಡ್ಕೊಬೇಕು. ಕಂಪ್ಲೀಟ್ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ ಅದು ಗೊತ್ತಾಗುತ್ತೆ. ನಾವು ಸಂಪೂರ್ಣ ಅದಕ್ಕೆ ಸಂಬಂಧಪಟ್ಟಂಥ ಪೂಜೆಯನ್ನು ಮಾಡಿ ಹೋಮವನ್ನು ಮಾಡಿ ಪ್ರಸಾದವಾಗಿ ಕುದುರೆ ಲಾಳವನ್ನು ಮಂತ್ರಾಕ್ಷತೆ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಗೆ ಕಳಿಸ್ಕೊಡ್ಲಾಗುತ್ತೆ. ಆ ಕುದುರೆ ಲಾಳವನ್ನು ಮನೆ ದೇವರ ಮನೆಯಲ್ಲಿ, ಇನ್ನು ಮೇನ್ ಡೋರಲ್ಲಿ ಅಥವಾ ಕಾರಲ್ಲಿ ಇಟ್ಕೊಳ್ಬೋದು. ಅದರಿಂದ ಶನಿ ಅನುಗ್ರಹ ನಿಮಗೆ ಸಿಗುತ್ತೆ. ಇದು ಮೊದಲನೇ ವಿಚಾರ. ಈ ಪ್ರಾಸೆಸ್ಸನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ, ರಿಜಿಸ್ಟ್ರೇಷನ್ನ ಪರಿಪೂರ್ಣ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವೇನು ಮಾಡಬೇಕು, ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಏನು ನಂಬರ್ ಇದೆ ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ರಿಸೀವ್ ಮಾಡಿ ನಿಮಗೆ ಸೂಕ್ತವಾದಂಥ ಎಜುಕೇಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಬಟ್ ಈ ಒಂದು ತಿಂಗಳಲ್ಲಿ ಜನ್ಮ ಶನಿ ಇರುತ್ತೆ, ಎಚ್ಚರಿಕೆ ಇರತಕ್ಕಂಥದ್ದು ಭಾಳ ಉತ್ತಮ. ಆಮೇಲೆ ಈ ಒಂದು ಯಾಗವನ್ನು ನೀವು ಫೇಸ್ಬುಕ್, ಯೂಟ್ಯೂಬಲ್ಲಿ ಲೈವ್ ಆಗಿ ವಾಚ್ ಮಾಡ್ಬೋದು. ನೇರವಾಗಿ ಬರ್ತೀನಿ ಅಂತಂದ್ರೂ ಕೂಡ ಮಾರ್ಚ್ ಫಸ್ಟ್ ವೀಕಲ್ಲಿ ನಾನು ಅಡ್ರೆಸ್ಸು ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಖಂಡಿತವಾಗಲೂ ನೀವು ನೇರವಾಗಿ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ನೀವು ಆ ಭಗವಂತನ ಆಶೀರ್ವಾದವನ್ನು ಪಡ್ಕೋಬೋದು. ಆದರೆ ನೇರವಾಗಿ ಬಂದರೂ ಕೂಡ ಪ್ರಸಾದ ಮಾತ್ರ ನಿಮಗೆ ಕೊರಿಯರ್ ಮುಖಾಂತರನೇ ಮನೆಗೆ ಬಂದು ಸೇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವಿಶೇಷವಾದಂಥ ಶನೈಶ್ಚರ ಮಹಾಯಾಗಕ್ಕೆ ನೀವು ಪಾಲ್ಗೊಳ್ಬೇಕು. ಹಾಗೆ ಈ ತಿಂಗಳು ಬರೋ ತಿಂಗಳು ಯಾವುದೇ ಮೇಜರ್ ಡಿಸಿಷನ್ಸ್ ತಗೋಬೇಡಿ, ಸ್ವಲ್ಪ ಎಚ್ಚರವಾಗಿರಿ. ಸಾಧ್ಯವಾದಷ್ಟು ಶನಿ ಆರಾಧನೆ ಮಾಡಿ. 26ನೇ ತಾರೀಕು ಫೆಬ್ರವರಿ ಮಹಾಶಿವರಾತ್ರಿ, ವರ್ಷದ ಅತ್ಯಂತ ದೊಡ್ಡ ಪರ್ವಕಾಲ, ಈಶ್ವರನ ಆರಾಧನೆ ಮಾಡೋದಕ್ಕೆ ಅವತ್ತೇ ಶನಿ ಜಯಂತಿನೂ ಇರೋದ್ರಿಂದ ಶನಿ ಶಿವನ ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷವಾದ ಫಲ. ಖಂಡಿತ ಮಿಸ್ ಮಾಡದೆ ಶಿವರಾತ್ರಿ ದಿನ ಆ ಶಿವನ ಆರಾಧನೆ ಮಾಡಿ, ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.